गणेशाष्टकम् एकदन्तं महाकायं तप्तकाञ्चनसन्निभम् वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
दैववरीष्टं वराहरूपं दैववरीष्टं वरस्मितवदनं वज्रदन्तधर रक्षाकवचम् ಹಂಗಾಗಿ ತುಳಸಿ ಮಾತೆ ಹತ್ರ ಏನೇ ಬೇಡ್ಕೋತಾ ಇದೀಯಾ ರೀ? ಎಲ್ಲ ಹೆಣ್ಮಕ್ಳು ಆ ತುಳಸಿ ಹತ್ರ ಏನ್ ಬೇಡ್ಕೋತಾಳೆ ಅನ್ಕೊಂಡಿದ್ಯಾ? ಗಂಡನ್ಗೆ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿ, ಗಂಡನ್ ಜೊತೆ ಮಕ್ಕಳಿಗೂ ಕಾಪಾಡಿ ಅಂತ. ಎಲ್ಲ ಗಂಡ ಮಕ್ಕಳಿಗೆ ಬೇಡ್ಕೊಳ್ಳೋದಾದ್ರೆ ನಿನಗೆ ಅಂತ ಏನಿಲ್ವೇನೆ? ನನಗೇನ್ರಿ ಕಮ್ಮಿ ಆಗಿದೆ? ನನಗೆ ಈ ಮನೆಯಲ್ಲಿ ಒಂದು ದಿವಸನೂ ನನಗಿಂತದ್ದು ಕಮ್ಮಿ ಆಗಿದೆ ಅಂತ ಏನಾದ್ರೂ ನೀವು ನನ್ನನ್ನ ನೋಡ್ಕೊಂಡಿದ್ದೀರಾ? ಇಲ್ವಲ್ಲ. ನಾನು ಮದುವೆ ಮಾಡ್ಕೊಂಡು ಮನೆಯಿಂದ ಕಾವು ಆಚೆ ಇಷ್ಟೇ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮಣ್ಣ 14 ವರ್ಷದಿಂದ ನನ್ನ ಮುಖನೂ ಸಹ ನೋಡ್ದೆ ನನ್ನಿಂದ ದೂರ ಇದ್ದಾನೆ. ಹೀಗಿರ್ಬೇಕಾದ್ರೆ ಒಂದು ಹೆಣ್ಣಿಗೆ ತವರು ಮನೆ ಗಂಡನ ಮನೆ ಎರಡು ಇದಾಗಿರ್ಬೇಕಾದ್ರೆ, ನೀವು ನನ್ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೇಕಾದ್ರೆ ನನಗೆ ಬೇರೆ ಏನ್ರಿ ಇದೆ? ಯಾರು ಈ ಮೂಲೆಗೆ ಮೇಲೆ ನಗ್ನಗ್ತಾ ಇರ್ಬೇಕು, ಕೊನೆಗೆ ಪ್ರಾಣ ಬಿಡ್ಬೇಕು ಅಂತ. ಯಾಕೆ ಮಾತಾಡ್ತೀಯ? ನನ್ನ ತಿಳಿಸಿದ್ದಕ್ಕೆ ನೀನ್ ತವರು ಮನೆಯ ಶಾಸ್ತ್ರದ ಬಗ್ಗೆ ಬಿಟ್ಟು ಬಂದೆ. ಅದರಲ್ಲಿ ನೀನ್ ತ್ಯಾಗ ಮಾಡಿರುವಂತ ಪಾಪ ಪುಣ್ಯ ಎಲ್ಲ ನನ್ನ ಮೇಲಿದೆ ಕಣೆ. ಅಂದಾಗೆ ನನಗೆ ಮುತ್ತಿನಂತ 3 ಮಕ್ಕಳು ಕೊಟ್ಟಿದ್ಯಾ, 3 ಹೊತ್ತು ರುಚಿ ರುಚಿಯಾಗಿ ಊಟ ಮಾಡಾಕ್ತೀಯ. ಇದಕ್ಕಿಂತ ಬೇರೆ ಏನೇ ಬೇಕು ಮೀನಾಕ್ಷಿ? ನನ್ಗೆ ಬೇರೆ ಬೇಕು. ಅಯ್ಯೋ ರೀ, ಮಕ್ಕಳು ಅಂದಿದ ತಕ್ಷಣ ನೆನಪಾಯ್ತು. ನಾನು ಇವಾಗ ಅಡಿಗೆ ಮಾಡಿ ಅವ್ರನ್ನ ಕರೆದು ಊಟಕ್ಕೆ ಬಡಿಸ್ಲಿಲ್ಲ ಅಂದ್ರೆ ಈ ಮನೆನೇ ಪ್ರಳಯ ಮಾಡ್ಬಿಡ್ತಾರೆ. ನೀವಿಲ್ಲೇ ಇರಿ, ನಾನು ಅಡಿಗೆ. ಚಿನ್ನಾರನ್ನ ಮುದ್ದು ಎಲ್ಲಿ ಹೋದ್ರು? ಅದ್ ಸರಿ ಬಿಡಿ, ಹೊರಗಡೆ ಹೋದ್ರೆ ಮನೆಯಲ್ಲಿ ಹೆಂಡತಿ ಏನ್ ಮಾಡ್ತಿದ್ದಾಳೆ ಅನ್ನೋದನ್ನ ಕೇಳಲ್ಲ, ಮಕ್ಕಳೆಲ್ಲಿ ಅಂತ ಕೇಳ್ತೀರಾ. ಇಷ್ಟಕ್ಕೂ ಮಕ್ಳು ಎಲ್ಲೋಗಿದ್ದಾರೆ?
ಇವತ್ತು ರಜಾನ ಇಲ್ಲ ಸ್ಕೂಲ್ಗೆ ಹೋಗಿದಾರಾ ಅನ್ನೋದು ಒಂದ್ ಸ್ವಲ್ಪನಾದ್ರೂ ಗೊತ್ತಾಗುತ್ತಾ? ಅದು ಇಲ್ಲ. ಯಾಕಂದ್ರೆ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಅಲ್ವಾ? ರೀ ರಜಾ ಅಲ್ವೇನ್ರಿ, ಆಟ ಆಡ್ಕೊಂಡಿದ್ದಾರೆ. ಹೌದಾ? ಹಾಗಾದ್ರೆ ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ಅದಕ್ಕೆ ಬೇಕಾ? ಏನೇ ಆಯ್ತು ಬಿಡ, ಬಂದಾರಿ ಹಾಕ್ತೀನಿ. ನೀವು ಕೋಪ ಮಾಡ್ಕೊಂಡ್ರು ನಿಮ್ ಕೆನ್ನಿ ಟೊಮೊಟೊ ಅಂತರ ಇದೆ. ಆದ್ರೂ 3 ಮಕ್ಳು ಆಗಿದವಲ್ಲ, ಇನ್ನೊಂದು ಬೇಕಾ? ಯಾವಾಗ್ಲೂ ಇದೇ ತರ ನಗ್ನಗ್ತಾ ಸುಖವಾಗಿರ್ಬೇಕಣೆ. ಈ ನಗುನ ನಾವಾಗ ನೋಡ್ತಾ ಇರಕ್ಕೆ ತುಂಬಾ ಆಸೆ ಪಡ್ತೀನಿ ಕಣೆ. ಜೀವನವರೆಗೂ ಪುಣ್ಯದ ಫಲವು ಕಾಣು ನಿನ್ನ ಪಡೆದೆನು. ಎಲ್ಲ ದೇವರ ನಾ ಬೇಡಿಕೊಂಡೆನು. ನಾನು ಕಂಡಾಗ ಮಲ್ಲಿಗೆಯಂತೆ ನಗ್ಗಾಗ ನನ್ನ ಮನದಲ್ಲಿ ಆಸೆ ನನ್ನಲ್ಲಿ ಒಂದಾಗಿ ಎಂದು ಸೇರಿದೆ.
ಕಂಡಾಗ ಅಮ್ಮನ ಮಗವ ಕಂಡಾಗ ಏನೋ ಹರುಟವು ನನ್ನ ಮನದಲ್ಲಿ ಅಪ್ಪ ನಂದ ಅಂದಾಗ ಮಾತು ನಂದಾಗ ಆದಿತು ನಿನ್ನ ಚೆನ್ನಾಗಿ ಚೆನ್ನಾಗಿ ಮನೆಯ ತುಂಬಿದೆ ಚೆನ್ನಾಗಿ ಚೆನ್ನಾಗಿ ಮನವ ತುಂಬಿದೆ ನಿನ್ನ ಮೀನಾಕ್ಷಿ, ಮೊದಲನೇ ಮಗು ಗಂಡು ಮಗುನೇ ಆಗ್ಬೇಕು ಅಂತ ನೀನ್ ಸುತ್ತೇ ಇರೋ ಗುಡಿ ಗೋಪುರಗಳೆಲ್ಲ, ಬೇಡದೇ ಇರೋ ದೇವರುಗಳಿಲ್ಲ. ಯಾಕೆ ಯಾಕೆ ಎಲ್ಲ ಹೆಣ್ಮಕ್ಳಿಗಿರುವಂತ ವ್ಯಾಮೋಹ ಯಾಕೆ ನಿನ್ನಲ್ಲಿ? ಹೌದ್ರಿ, ಹುಟ್ಟೋದಾದ್ರೆ ಮೊದಲನೇ ಮಗು ಗಂಡ್ಮಗು ಆಗ್ಲಿ ಅಂತಾನೆ ನನ್ನ ಆಸೆ. ಅದಕ್ಕೆ ಅಲ್ವಾ ದೇವಸ್ಥಾನಗಳು ಸುತ್ತಿದ್ದು, ಮಾಡ್ಬೇಕಾಗಿರೋ ಪೂಜೆಗಳನ್ನೆಲ್ಲ ಮಾಡಿದ್ದು. ನಾನಿಷ್ಟಕ್ಕೂ ಮೊದಲನೇ ಮಗು ಗಂಡ ಹುಟ್ಲಿ ಅಂತ ಯಾಕೆ ಬೇಡ್ಕೊಂಡೆ ಅಂತ ಗೊತ್ತಾ? ತಮ್ಮನ್ನ ತಂಗಿದಿರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ, ಅವನ್ಗೇನ್ ಬೇಕು ಏನ್ ಬೇಡ ಅನ್ನೋದನ್ನ ನೋಡ್ಕೋತಾನೆ ಅಂತ. ಅದ್ರ ಜೊತೆಗೆ ನಂದು ಸ್ವಾರ್ಥ ಇದೆ. ವಯಸ್ಸಾದ ಕಾಲಕ್ಕೆ ನಮ್ಮನ್ನ ಕೈ ಹಿಡ್ದು ಕಾಪಾಡ್ತಾನೆ ಅಂತ ಹೇಳಿ ನಾನ್ ಮೊದಲನೇ ಮಗು ಗಂಡ ಹುಟ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊಂಡಿದ್ದೇನಾರು ತಪ್ಪ? ತಪ್ಪೇನಿಲ್ಲ. ಉಸಿರಿಲ್ಲ ರೀ. ಅಂದ ಹಾಗೆ ನಾನು ನಿಮ್ಮ ಹತ್ರ ಇಲ್ಲಿವರೆಗೂ ಏನಾದ್ರೂ ಕೇಳಿದ್ದೀನಾ? ಇವತ್ ನಾನೊಂದು ಕೇಳ್ತೀನಿ, ನೀವು ನಡ್ಸ್ಕೊಡ್ತೀನಿ ಅಂದ್ರೆ ಮಾತ್ರ ನಾನು ಕೇಳ್ತೀನಿ. ಮೀನಾಕ್ಷಿ, ಏನ್ ಹೇಳು? ಯಾಕೋ ಗೊತ್ತಿಲ್ಲ ರೀ, ಇವತ್ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ನನ್ನನ್ನ ತುಂಬಾ ನೆನಪಾಗ್ತಿದ್ದಾನೆ. ಒಂದೇ ಒಂದ್ಸತಿ ಹೋಗಿ ನಮ್ಮನ್ನ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನೀವು ನನ್ನ ಜೊತೆಗೆ ಬನ್ನಿ. ಮೀನಾಕ್ಷಿ, ನನ್ನನ್ನು ನಿನ್ನನ್ನು ಆ ಮನೆಗೆ ಸೇರಿಸ್ತಾರೇನೆ? ನಮ್ಮನ್ನ ಸೇರಿಸ್ತಾನೋ ಅಥವಾ ಕುಕ್ಕೆ ಹಿಡ್ದು ಆಚೆ ದಪ್ತಾನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ನಮ್ಮಣ್ಣ ನನಗೆ ಹೊಡಿಲಿ ಬಡಿಲಿ ಏನಾದ್ರೂ ಸರಿ, ನಾನು ನಮ್ಮನ್ನ ನೋಡ್ಲೇಬೇಕು. ಪ್ಲೀಸ್ ಕರ್ಕೊಂಡೋಗ್ರಿ. ಆಯ್ತು, ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನಾನ್ ನಿನ್ ಜೊತೆ ಇರ್ತೀನಿ ಮೀನಾಕ್ಷಿ. ಬಾ, ಹೋಗಿದ್ ಬರೋಣ. ಶಂಕರ್, ಸುಂದರ್ಶೀಲ, ನೀವು ಆರಾಮಾಗಿ ಇಲ್ಲೇ ಆಟ ಆಡ್ಕೊಡ್ರು. ನಾನು ಅಮ್ಮ ಹೊರಗಡೆ ಹೋಗಿದ್ ಬರ್ತೀವಿ, ಆಯ್ತಾ? ಜೋಪ ಸಂಸಾರ ಸಂಸಾರ ಈಗ
ಯಾಕೋ ಮೀನಾಕ್ಷಿ ತುಂಬಾ ನೆನಪಾಗ್ತಿದ್ದಾಳೆ ರೀ. ನನ್ನ ಮನೇಲಿ ಎಲ್ಲಿ ಯಾರ ಮೇಲೆ ಸುಳ್ದಾಡಬಾರ್ದು. ನಮ್ಮ ತಾಯಿಗೆ ಎಂದ ಗೊತ್ತದು ಅವ್ಳು ನಂಟು ಕೂಡ ಬರ್ಬಾರ್ದು ಅಂತ ಅವ್ಳು ಫೋಟೋ ಕೊಟ್ಟು ಅವತ್ತೇ ಸುಟ್ಟು ಬೀದಿ ಮಾಡಿಬಿಟ್ಟಿದ್ದೀನಿ. ನನ್ನ ಪಾಪದ ಬಗ್ಗೆ ತಿಳಿದು ನೀವು ಅವ್ರ ಬಗ್ಗೆ ಮಾತಾಡ್ತಾ ಇದೆಯಲ್ಲ ರೀ. ಅದು ಆಗಲ್ಲ ಅಂದ್ರೆ ಆಗಲ್ಲ, ಈಗಿಲ್ಲ. ಇವಳೇ ನನ್ನ ಸರ್ವಸ್ವ, ಇವಳೇ ನನಗೆ ತಂಗಿ ತಾಯಿ ಎಲ್ಲ, ಇವಳಿಗೆ ಜಗತ್ತೇ ಅಲ್ಲ. ಹೌದು ರೀ, ಮಗಳು ಜೊತೆಲಿದ್ರೆ ಗಂಡು ಮಕ್ಕಳನ್ನೇ ಮರ್ತು ಬಿಡ್ತೀರಾ ಅಲ್ಲ? ಇವನನ್ನು ಕಣ್ಣು, ಇವನನ್ನು ಕಣ್ಣು, ಈ ಇಬ್ರು ಮಕ್ಕಳು ನನ್ನ ಎರಡು ಕಣ್ಣು ಕಣೆ. ಸುಮತೆ, ಸುಮತೆ, ನನ್ನ ಮಗಳು ನೋಡ್ತಾ ಇದ್ದೇನೆ. ಆಡಿ ನೋಡ್ತಾನೆ ಇದ್ದೀನಲ್ಲ. ಹಾಗಲ್ಲ ಕಣೆ, ಇವಳು ಬೆಳೆದ ವಯಸ್ಸಿಗೆ ದೊಡ್ಡದಾಗಿ ಬಂದ್ಮೇಲೆ ನೀ ತರದೇ ಇರ್ತಾಳೆ. ಒಂದೊಂದು ರೇಖೆನೂ ಹೆಚ್ಚು ಕಡಿಮೆ ಇಲ್ಲ ಕಣೆ. ಹೌದು, ಎಲ್ಲರೂ ಹಾಗೆ ಹೇಳ್ತಾರೆ. ದೀಪ ಬೆಳೆದು ದೊಡ್ಡೋಳಾದ್ರೆ ಅಮ್ಮ ಯಾರು ಮಗಳು ಯಾರು ಅಂತ ಗೊತ್ತೇ ಆಗಲ್ಲ ಅಂತ ನನ್ನನ್ನ ಎಷ್ಟು ರೇಗಿಸ್ತಾರೆ ಗೊತ್ತಾ? ಹೌದು, ಎಲ್ಲ ನಿನ್ನೆ ರೇಗಿಸ್ತಾ ಇರ್ತಾರೆ. ಮೀನಾಕ್ಷಿ, ನೀನ್ ಚೆನ್ನಾಗಿದ್ಯಮ್ಮ. ಅದಾಗೆ ಗಂಡು ಯಾರು ಬರ್ಲಿಲ್ವಾ?
ನನ್ನ ಗಂಡನಿಗೂ ಸಹ ಈ ಊರಲ್ಲಿ ಅವ್ರದೇ ಆದಂತ ಗೌರವ ಪ್ರತಿಷ್ಠೆ ಎಲ್ಲಾನು ಇದೆ. ದಯವಿಟ್ಟು ಈ ಹಾಗೆ ತರ ಸಾಧಿಸ್ಬೇಡ. ನಾವೆಲ್ಲ ಒಂದಾಗಿ ಒಟ್ಟಿಗೆ ಬಾಳೋಣ. ನಿನ್ನ ಕೈ ಮುಗಿದು ಕೇಳ್ಕೋತೀನಣ್ಣ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಅಲ್ಲ, ಮನೆಗ್ ಬಂದಿರೋ ಮಗಳಿಗೆ ಗೌರವ ಕೊಡದೆ ಏನ್ರಿ? ನೋಡಿ, ಈ ರೀತಿ ಮಾತಾಡಿದ್ರೆ ಇದೆಲ್ಲ ಸರಿ ಇರಲ್ಲ. ಮೇಡಮ್ಮ, ಮದ್ದು ಕರೆದು ಅವತಾರ ಮಾಡ್ಕೊಳ್ಳೋದು ಕರೆದು ಅವ್ರಿಗೇನು ಬಂದಿಲ್ಲ. ಮೀನಾಕ್ಷಿ ತವ್ರ ಮನೆಗೆ ಬೇಡದೇ ಇದ್ರು ನನ್ನ ಮನೆಗೆ ಭಾಗ್ಯ ದೇವತೆ. ಅವಳ ನನ್ನ ದೇವತೆ ತರ ನೋಡ್ಕೊತಿದ್ದೀನಿ. ಅಂಥದ್ರಲ್ಲಿ ಅಂಥವ್ರ ಕಣ್ಣಲ್ಲಿ ನೀರು ಹಾಕ್ಸೋಣ. ಈ ಮನೆ ಹೊತ್ತು ದುಡಿತಾ ಇರಲಿಲ್ಲ. ಆದ್ರೆ ನೀವು ನಾವು ಹೇಳ್ತವ ಅಣ್ಣ, ಯಾಕಣ್ಣ ಈ ರೀತಿ ಅಗೆತನ ಸಾಧಿಸ್ತಿದ್ಯಾ? ನಿನ್ನ ಕೈ ಮುಗಿದ್ಕೊಂಡು ಕೇಳ್ಕೊತಿದ್ದೀನಿ, ಈ ಅಗೆತನ ಮಾತ್ರ ಬೇಡ ಅಣ್ಣ. ಮೀನಾಕ್ಷಿ, ಇನ್ನೊಂದು ಚಟ ಇಲ್ಲ ಇದ್ರೆ ನನ್ನ ಮೇಲಾನೆ ಬರೋಣ. ಹಾಗೆ ಹತ್ತಿನ ಕಣ್ಣು ನಂಗೆ ನಾನಂತೂ ಇರುವುದ ಹೀಗೆ
ಹೆಜ್ಜೆ ನಂದು ಹುಲಿಗಳಿಗೆ ನಾನೇ ಬಂದು ಸಾವಿಲ್ಲ, ಚಂದ್ರನ್ಗೆ ನಿದ್ದೆ ಇಲ್ಲ, ಬೀಸ ಬಿರುಗಾಳಿಗೆ ನೆಲೆ ಇಲ್ಲ. ಬಟ್ ಈ ಉದ್ಭವನಿಗೆ ಯಾರು ಸಾರಿ ಸಾಧ್ಯ ಇಲ್ಲ. ಚಂದ್ರನ್ ಜೊತೆ ಚೆಲ್ಲಾಟ, ಬೀಸ ಬಿರುಗಾಳಿ ಜೊತೆ ಸರಸಾಟ, ನನ್ನ ಇದ ಶತ್ರು ಜೊತೆ ಪ್ರತಿನಿತ್ಯ ಹೋರಾಟ. ಇದು ಈ ಉದ್ಭವರ ಹವ್ಯಾಸ. ಶೀಲ ಹೇ ಶೀಲ, ತುಂಬಿ ತುಳುಕಾಡ್ತಾ ಇರೋ ಆ ನಿನ್ನ ಯೌವನದ ರಾಶಿಯನ್ನ ದುಂಬಿಯಾಗಿ ಬಂದು ಸೆಳೆಯಬೇಕೆಂಬ ಹೆಬ್ಬಯಕೆ ನಂದು ಕಣೆ. ಅದಕ್ಕೋಸ್ಕರ ಭೂಮಿಯ ಬಿರುದು ಭೂಕಂಪವಾಗಲಿ, ಅಗ್ನಿ ಪರ್ವತಗಳ ಸಿಡಿದು ದಿಕ್ಕಲ ಪಾಲಾಗಲಿ, ಚಂಡಮಾರುತನೆ ಅಪ್ಪಳಿಸಿದ್ರು ನಾನು ನಿನ್ನನ್ನು ಬಿಡಲ್ಲ ಕಣೆ. ನಾನು ನಿನ್ನನ್ನು ಬಿಡಲ್ಲ. ಇವನು ಯಾರು ಗೊತ್ತಾ? ಹೆಜ್ಜೆ ಹೆಜ್ಜೆಗೂ ಉದ್ಭವಿಸೋ ಉದ್ಭವ, ಉದ್ಭವ, ಉದ್ಭವ. ಇವನು ಹೆಜ್ಜೆ ಇಟ್ ಕಡೆ ಸೌದ ಕಟ್ತಾನೆ, ಇಲ್ಲ ಎದುರವರಿಗೆ ಸಂಹಾರ ಮಾಡ್ತಾನೆ. ಇವನು ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಮಾಡಿ ಮುಗಿಸ್ತಾನೆ. ಮೀನಾಕ್ಷಿ, ಮೀನಾಕ್ಷಿ ಎಲ್ಲೇ ಇದೀಯಾ? ಬಾರೆ ಹೊರಗೆ, ಬಾರೆ ಹೊರಗೆ. ಎಲ್ಲೇ ಇದೆಯಾ ಮೀನಾಕ್ಷಿ? ಏನ್ ಮಾಡ್ತಿದ್ಯಾ? ಬರೇ ಮೀನಾಕ್ಷಿ, ಶಂಕರ್ ಎಲ್ಲೋದ? ಶಂಕರ್ 2 ಸಲ ಹೇಳಿದ್ದೀನಿ ಬೆಳಿಗ್ಗೆನೆ ಅಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಅಂತ. ಏನಿದ್ ಮಾತೇ ಕೇಳಲ್ವಲ್ಲ, ಎಲ್ಲೇ ಹೋದವನು? ಅಯ್ಯ ರೀ, ನಿಮಗೆ 3 ಹೊತ್ತು ನನ್ನ ಮಗನ್ ಬೈಯೋದೇನ ಕೆಲ್ಸ? ಯಾವಾಗ ನೋಡಿದ್ರು ನನ್ನ 2 ಗಂಡ್ಮಕ್ಳು ಬೈತಾನೆ ಇರೋದು. ನಿಮ್ ಮಗಳನ್ನೆತ್ತಿ ತಲೆ ಮೇಲೆ ಕುಂಡ್ರಿಸ್ಕೊಳ್ಳೋದು. ತಲೆ ಮೇಲೆ ಇಟ್ಕೊಳ್ಳಿ, ಮುಂದಕ್ಕೆ ಗೊತ್ತಾಗುತ್ತೆ ನಿಮ್ಗೆ. ಏನೋ ಮಗ ಬೆಳಗ್ಗೆನೆ ಎದ್ದು ಎಲ್ಗೋ ಹೋದ, ನಾನು ಹೋಗ ಮಗನ ಎಲ್ಲೋಯ್ತಿದ್ಯಾ ಅಂತ ಕೇಳಕ್ಕಾಗುತ್ತಾ? ಏನೋ ಏನಿರ್ತದೋ ಏನೋ ಕೆಲ್ಸ, ಹೋಗ್ಲಿ ಬಿಡಿ, ಇನ್ನೊಂದು ದಿವಸ ಹಾಸ್ಪಿಟ್ಲಿಗೆ ಹೋದ್ರೆ ಆಯ್ತು. ಎಲ್ಲಿ ಕೇಳ್ತಾನೆ ಹೇಳಿದ ಮಾತನ್ನ? ಅವನು ಇಷ್ಟು ತಕ್ಕನಾಗಿ ಓದಿಸ್ದೆ,
ಅವನ್ಗೆ ಒಳ್ಳೆ ಕೆಲಸ ಕೊಡಿಸ್ದೆ, ತಿಂಗಳಿಗೆ 1000 ತರುವಂತ ಸಂಬಳದಾರನಾಗ್ ಮಾಡ್ದೆ. ಹೀಗೆಲ್ಲೇ ಕೇಳ್ತಾನೆ ಅವ್ರು ನಮ್ಮನ್ನ ಮಾತನ್ನ. ಆದ್ರೆ ನನ್ ಮಗಳಿದ್ದಾಳಲ್ಲ ಶೀಲಾ, ಅವಳು ಅಪರಂಜಿ ಕಣೆ, ಅಪರಂಜಿ. ನಿಮ್ ಮಗಳು ಮಾತ್ರ ಅಪರಂಜಿ, ನನ್ನ ಮಕ್ಳೇನ್ ಇತ್ತಾಳೆ ಅನ್ಕೊಂಡ್ರ? ಇರ್ರಿ, ನಿಮ್ಮನ್ನ ನೋಡ್ರೆ ನನ್ನ 2 ಗಂಡ್ ಮಕ್ಳು ನಡುಗ್ ಸಾಯ್ತಾರೆ. ಅಂತದ್ರಲ್ಲಿ ನಿಮ್ಗೆ ಯಾವತ್ತಾದ್ರೂ ಎದುರು ಮಾತು ಕೊಟ್ಟವ್ರ? ನನ್ನ ಗಂಡ್ ಮಕ್ಳು ಅಪರಂಜಿನೇ ತಗೊಳ್ಳಿ. ಮೀನಾಕ್ಷಿ, ನೀನ್ ಹೀಗೆ ಮಕ್ಳು ಪರ ವಹಿಸ್ಕೊಂಡು ಬರ್ತಾ ಇರೆ, ಒಂದಲ್ಲ ಒಂದಿನ ಅನ್ಭೋಗಿಸ್ತೀಯ ಕಣೆ, ಅನ್ಭೋಗಿಸ್ತೀಯ. ಯಾವಾಗ್ಲೂ ನನ್ನ ಮಕ್ಳಿಗೆ ಅನ್ನೋದೇ. ಎಲ್ಲಿದ್ಯಾ? ಬೇಗ ಬಮ್ಮ. ಎಲ್ಲಿದ್ಯಾ ಶೀಲಾ? ಬೇಗ ಬಾರಮ್ಮ. ಏನ್ರು ನಿಮ್ಮ ಅವತಾರ? ಏನಪ್ಪ ಈಗ ಕೇಳ್ತಿರಲ್ಲ? ಇವತ್ತು ಶೀಲಾ ಬರ್ತಡೇ ಅಲ್ವಾ, ಅದಕ್ಕೆ ಅಂತ ಗಿಫ್ಟ್ ಮತ್ತೆ ಕೇಕ್ ತಗೊಂಡ್ ಬಂದಿದ್ದೀರಪ್ಪ. ಅಪ್ಪ, ನಮ್ಗಿರೋಳು ಒಬ್ಳೆ ತಂಗಿ, ಅವಳು ಹುಟ್ಟು ಹಬ್ಬನ ಗ್ರ್ಯಾಂಡ್ ಆಗಿ ಆಚರಿಸ್ಬೇಕು ಅಂತ ಅಣ್ಣ ನಾವಿಬ್ರು ಹೋಗಿ ಕೇಕ್ ಗಿಫ್ಟ್ ತಂದಿದೀವಪ್ಪ. ಯಾವಾಗ್ಲೂ ಬೈತಾನೆ ಇರ್ತೀರಾ, ನೋಡಿದ್ರ? ಯಾವಾಗ್ಲೂ ನನ್ ಮಕ್ಳಿಗೆ ಬೈತಿದ್ರಲ್ಲ, ಈಗೇನಂತೀರಾ? ಹೆತ್ತು ತಂದೆಗಿಲ್ದಿದ್ ನೆನಪು ನನ್ನ ಮಕ್ಳಿಗಿದಾವ್ ನೋಡಿ. ಶೀಲಾ, ಬೇಗ ಬಮ್ಮ. ಏ ಶೀಲಾ, ಬಾರೆ ಬೇಗ. ಬೇಗ ಬಾರಮ್ಮ ಶೀಲಾ. ಏನಮ್ಮ ಎತ್ತೋಳು? ನಾನೇ ಮರ್ತೋಗ್ಬಿಟ್ಟಿದ್ದೀನಿ ನೀನ್ ಹುಟ್ಟಿದ್ದೀನ ಅಂತ ನಿಮ್ಮ ಅಣ್ಣ ತಿಳ್ಕೊಂಡು ನಿನಗೆ ಕೇಕು ಗಿಫ್ಟು ಎಲ್ಲ ತಂದಿದ್ದಾರೆ. ಇಸ್ಕೋ, ವಸೂಲಿ ಮಾಡ್ಕೊ. ಈ ಅಣ್ಣನ ಕಿರು ಕಾಣಿಕೆ. ಏನಿದೆ ಅಣ್ಣ? ಅಣ್ಣ, ಒಳಗೆ ಏನಿದೆ ನಮ್ಗೇನ್ ಗೊತ್ತವ? ಏನು ಅಣ್ಣ, ನೀನು ತಂಗಿಗೆ ಅಂತ ನೀನೇ ಹೋಗಿ ಸ್ಪೆಷಲ್ ಆಗಿ ಸೆಲೆಕ್ಟ್ ಮಾಡಿ ತರ್ತೀಯ ಅಂದ್ರೆ ಒಳಗೇನಿದೆ ಗೊತ್ತಿಲ್ಲ ಅಂತ. ಏನು ನೀನ್ ಡವ್ ಗಿವ್ ಏನಾದ್ರೂ ಗಿಫ್ಟ್ ಕೊಟ್ಟು ಕಳ್ಸೋಳ? ಹಂಗೆ ಇಲ್ಲ ಕಣ, ತಮಾಷೆಗಲ್ದೆ ಅಷ್ಟೇ. ಶೀಲಾ, ಬೊಮ್ಮ ಇವತ್ತು ಬರ್ತಡೇ ಅಲ್ವಾ, ಹಾಗಾಗಿ ಕೇಕ್ ಇಟ್ಕೊಂಡೆ. ಬೊಮ್ಮ ಟೈಮ್ ಆಗುತ್ತೆ, ಬೇಗ ಬರ. ಶೀಲಾ, ಈ ಅಣ್ಣಂದ್ರು ಪ್ರೀತಿಯಿಂದ ಕೇಕ್ ಚಂದನ
ಗೆಲ್ಲಲು ನೆಗಲೆಂದೇ ನಗುತ್ತಾ ನಗುತ್ತಾ ಹಾಡು ನೀನು ನೂರು ವರ್ಷ ಹೀಗೆ ಇರಲಿ ಹರುಷ ಹರುಷ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಡು ನೀನು ಮನುಷ್ಯ ಹೀಗೆ ಇರಲಿ ಹಂಸ ಹಂಸ ಬಾಳಿನ ದೀಪ ನದಿಯು ದೇವರ ರೂಪ ನಗುತ್ತಾ ನಗುತ್ತಾ ಬಾಡು ನೀನು ಹೀಗೆ ಇರಲಿ ಹರುಷ ಹರುಷ ಶುಭ ದಿನಕ್ಕೆ ಸಂತೋಷವೇ ದೊರೆಯೋ ಶುಭ ದಿನಕ್ಕೆ ಸಂತೋಷವೇ ದೊರೆಯೋ ನನ್ಗೇನು ಗಿಫ್ಟ್ ಅಂದಿಲ್ವಾ? ಅಯ್ಯೋ ನಿನಗೆ ಗಿಫ್ಟಾ? ಒಳಗಡೆ ಇಟ್ಟಿದ್ದೀನಿ, ಬಾಮ್ಮ ಬಡಿಸ್ತೀನಿ ತಿನ್ನುವಂತೆ. ಬರೀ ಮಾಡ ಮುಂಗುಸಿಕೊಂಡ ಭಯ, ಸಿಂಹಕ್ಕೆ ಆನೆ ಕಂಡ ಭಯ. ನನ್ನ ಶತ್ರುಗಳಿಗೆ ಈ ಉತ್ತಮದ ಹೆಸರು ಕೇಳಿದ್ರೆ ಭಯ ಭಯ ಭಯ. ಈ ಉದ್ದವನನ್ನ ಕೇಳಿದವರಿಲ್ಲ, ಕೇಳಕ್ಕೆ ಉಳಿದವರಿಲ್ಲ. ಇವರೊಂದಿಗೆ ಬೀಸದ ನಂಜು
ವಿಷ ಕುಡಿದ್ರೆ ತಕ್ಷಣ ಸಾಯ್ತಾರ. ಬಟ್ ಈ ಹುಬ್ಬಾರನ್ನು ಕೆಣಕಿದ್ರೆ ಹಂತ ಹಂತವಾಗಿ ನಾಳೆ ನರಳಿ ಸಾಯ್ತಾರ. ಗುಣಶೇಖರ ಗುಣಶೇಖರ್, ನಾನು ಮನಸಾರ ಇಷ್ಟಪಡ್ತಾರ ವಸ್ತು ಯಾವುದು ಅಂತ ನೀವು ಗೊತ್ತೇನಾ? ನಿನ್ನ ಮನೆ ಅಂಗಳದಲ್ಲಿ ಮುದ್ದಾಗಿ ಬಂದಿರೋ ಆ ಚಂದ್ರಾಬಿ ನಿನ್ ಮಗಳು ಶೀಲಾ. ಆ ಶೀಲಾ ನಾನು ದಕ್ಕಲೇಬೇಕು. ದಕ್ಕಲಿಲ್ಲ ಅಂದ್ರೆ ಬೇಟಗಾರರಂತೆ ಬೇಟೆ ಆಡಿ ಕಿತ್ಕೋಬೇಕಾಗತ್ತೆ. ಮೈಂಡ್ ಅಪ್ಪ ಅಮ್ಮಗ್ ಮಾತ್ರೆ ತಗೋಬಾ ಅಂತಂದಿದ್ರು, ಅದನ್ನೇ ಮರ್ತ್ಬಿಟ್ಟೆ ಅನ್ಸುತ್ತಲ್ಲ. ನಿಂತ್ಕೋ ಅಂತ ಹೇಳ್ತಾ ಇದ್ರು, ನೆಟ್ಗೆ ಹೋಗ್ತಿಯಲ್ಲ, ಯಾಕೆ ಏನಾಯ್ತು? ಏನಿಲ್ಲ, ಅಪ್ಪ ಅಮ್ಮಗ್ ಮಾತ್ರೆ ತಗೋಬಾ ಅಂತ ಹೇಳಿದ್ರು, ಮರ್ತ್ಬಿಟ್ಟಿದ್ದೆ, ಅದಕ್ಕೆ ಹೋಗ್ತಾ ಇದೆ. ಈ ನಡುಬೀದಿನಲ್ಲಿ ನಿನ್ನಂತ ಮುದ್ದಾದ ಹೆಣ್ಣು ಒಬ್ಬಂಟಿಯಾಗಿ ಹೋಗೋದು ಏನ್ ಚಂದ ಶೀಲಾ. ನಾನು ಬರಲ್ಲ ಶೀಲಾ ನಿನ್ ಜೊತೆ. ಬೇಕಾಗಿಲ್ಲ, ನಾನೊಬ್ಳೆ ಹೋಗಿ ತಗೊಂಡ್ ಬರ್ತೀನಿ. ಆದ್ರೂ ಶೀಲಾ, ನೀನ್ ಈ ತರ ಕಳ್ಳಿ ಆಗ್ತೀಯ ಅಂತ ನಾನ್ ತಿಳ್ಕೊಂಡಿಲ್ಲ ಕಡೆ. ಶೀಲಾ ಇರ್ಲಿ, ಪರವಾಗಿಲ್ಲ, ಆ ಮಾತ್ರ ಚೀಟಿ ಕೊಡು, ನಾನೇ ಹೋಗಿ ತಕೊಂಡ್ ಬಂದು ಮನೆಗೆ ಕೊಡ್ತೀನಿ. ಅಯ್ಯೋ ಪಾಪ, ನಿಮ್ಗ್ಯಾಕ ತೊಂದ್ರೆ? ನೀವು ತೊಂದ್ರೆ ತಗೋಬಿಡಿ ಬಿಡಿ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಶೀಲಾ, ಆದ್ರೂ ನೀನ್ ಈ ತರ ಕಳ್ಳಿ ಆಗ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ಕಡೆ. ಏನು, ನಾನು ಕಳ್ಳಿನ? ಹಲೋ, ನಾನ್ ನಿಮ್ಮ ಹತ್ರ ಏನ್ರಿ ಕದ್ದಿದ್ದೀನಿ? ಶೀಲಾ, ಕಳ್ಳರು ಕದ್ರೆ ಹಣ ಹೊಡೆಯುವ ವಸ್ತುಗಳನ್ನು ಮಾತ್ರ ಕರೀತಾರೆ. ನೀನು ನನ್ನ ಹೃದಯನೇ ಕದ್ಬಿಟ್ಟಲ್ಲ. ಈ ಹೃದಯ ಕದ್ದ ಚಿತ್ತ ಚೋರಿ ಕಣ ನೀನು. ನೋಡು, ನನ್ನ ಹತ್ರ ನನಗಿದೆ. ನೀನ್ ಹರಿಕತೆ ಎಲ್ಲ ಮುಗ್ದಿದ್ರೆ ನಾನು ಇಲ್ಲಿ ಬರ್ತೀನಿ. ನಿನ್ಕೊಳೆ ನೋಡ್ಸಿಲ್ಲ, ನಾನ್ ನಿನ್ನ ಮನಸಾರ ಇಷ್ಟಪಟ್ಟಿದ್ದೀನಿ. ನಿನ್ನನ್ನೇ ಮದುವೆ ಕೂಡ ಆಗ್ಬೇಕು ಅಂತಿದ್ದೀನಿ. ದಯವಿಟ್ಟು ನೀ ನಿರಾಕರಿಸ್ಬೇಡ. ಈ ಮದನ ಕಾಮರಾಜನಿಗೆ ನೀ ನೀರು ಶೀಲಾ ಪ್ರೇಮ ಭಿಕ್ಷೆಯನ್ನ. ಏನು ಪ್ರೇಮ ಭಿಕ್ಷೆ? ನೀನು ಪ್ರೇಮ ಭಿಕ್ಷೆನ ಬೇಡ್ತಾ ಇದ್ಯಾ? ನಿನ್ನಂತ ಅಯೋಗ್ರು ಇರ್ತಾರಲ್ಲ, ಅಂತವ್ರ ಹತ್ರ ಹೋಗಿ ಕೇಳು, ನಿನಗೆ ಪ್ರೇಮ ಭಿಕ್ಷೆ ಸಿಕ್ಕೋ ಸಿಗಬಹುದೇನೋ. ಶೀಲಾ, ಹಾಸ್ಯ ಬೇಡ, ಆತುರ ಬೇಡ. ಆತುರಗಿಟ್ರೆ ಬುದ್ಧಿ ಮಂದ ಅಂತಾರೆ ಕಣೆ. ನೀನ್ ನನ್ನೊಳಾಗ್ಬೇಕು. ಅದಕ್ಕೋಸ್ಕರ
ನಾನು ಏನ್ ಮಾಡಕ್ಕೂ ರೆಡಿ. ನಾನು ನಿನ್ನವಳ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ 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 ಸಾಧ್ಯ ಇಲ್ಲ? ಶೀಲಾ, ನನ್ನ ತನು ಮನ ಪ್ರಾಣ ನೀನಾಗಿರುವಾಗ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ ಕಣ. ನೋಡ್ಸಿಲ್ಲ ಹೇ ಉದ್ಭವನ ನೆಟ್ಟ ನೋಟ ಬಿಟ್ಟ ಭಾರ ಹೆಟ್ಟ ಗುರಿ ಎಂದು ತಪ್ಪಿಲ್ಲ, ತಪ್ಪದು ಇಲ್ಲ ಕಣ. ನೋಡ್ಸಿಲ್ಲ ನೀ ನನ್ನವರಾಗ್ಬೇಕು. ಒಂದೇ ಒಂದ್ಸಾರಿ ನಿನ್ನನ್ನು ನೋಡೆ ಗೊತ್ತಾಗುತ್ತೆ ಕಣೆ ಈ ಉದ್ಭವ ಯಾರು ಎಂತವನು ಅಂತ. ಇದು ಒಳ್ಳೆ ಗ್ರಾಚಾರ ಬಂದು ತಗ್ಲಕೊಳ್ತಲ್ಲ ನನಗೆ. ಏ ಉದ್ಭವ್, ಈ ರೀತಿ ಆಗ್ಲು ಕನ್ಸು ಕಾಣೋದನ್ನ ಬಿಟ್ಬಿಟ್ಟು ನೇರವಾಗಿ ಮನೆಗೆ ಹೋಗಿ ಮನೆ ಸೇರ್ಕೋ. ನೀನ್ ಹೀಗೆ ನಡುಮಧ್ಯ ರೋಡಲ್ಲಿ ನಿಂತ್ಕೊಂಡಿದ್ರೆ ನೋಡು ಜನ ಹುಚ್ಚಿಡ್ದಿದೆ ಅಂತ ಆಳ್ಗೊಂದು ಕಲ್ಲು ಅಂತ ಹೊಡೆದು ಸಾಯಿಸ್ಕಿಸ್ಬಿಟ್ಟ. ಏನು ಪ್ರೀತಿ? ನೀನು ಪ್ರೀತಿ ಮಾಡು ಅಂದ ತಕ್ಷಣ ನೀನ್ ಹಿಂದೆ ಬಾಲಗುಂಜಿ ತರ ಅಳ್ಳಾಡ್ಸ್ಕೊಂಡ್ ಬರ್ತೀನಿ. ನಾಯಿ ಅಲ್ಲ ಮರಿ, ನಾನು ಯಾರೋ ದಾಸೇನ್ ಗುಟ್ಟಿರೋ ಮಗಳಲ್ಲ ಕಣೋ, ಶೇಖರ ಗುಣಶೇಖರನ ಮಗಳು ಕಣ ನಾನು. ನಮ್ಗೆ ನಮ್ಮದೇ ಆದ ಘನತೆ, ಗೌರವ, ಅಂತಸ್ತು ಅಂತ ಇದೆ. ನೀನ್ ಹಾಗೆ ಮೂರು ಬಿಟ್ಕೊಂಡು ಬೀದಿಲ್ ನಿಂತಿರೋರಲ್ಲ ಕಣ ನಾವು. ನೀನೇನಾದ್ರೂ ನನ್ನನ್ನ ಈ ರೀತಿ ನಡು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಕೀಟ್ಲೆ ಮಾಡಿ ಚುಡಾಯಿಸ್ತೆ ಕೆಣಕ್ತೆ ಅಂತ ನನ್ನ ಅಣ್ಣಂದಿರ್ಗೆ ಏನಾದ್ರು ಸಣ್ಣ ಸುಳಿಲ್ ಸಿಕ್ಕರು ಸಾಕು, ನೀನು ನಾಟಡ್ಡ ಸಿಗದು ಊರಿನ ತೋರ್ ಬಾಗಿಲಿಗೆ ನೇತಾಕ್ಬಿಡ್ತಾರಷ್ಟೇ. ಶೀಲಾ, 300 ಬಿಟ್ಟೋರು ಊರಿಗೆ ದೊಡ್ಡೋರು ಅನ್ನೋ ಗಾದೆನ ನೀ ಚೆನ್ನಾಗಿ ತಿಳ್ಕೊಂಡಿದ್ಯಾ ಅನ್ಕೊಂಡಿರ್ತೀನಿ ಕಣೆ. ನಿನ್ನ ಬರೀ ಮಂತ್ರಕ್ಕೆ ಬೀಳೋ ಮಾವಿನಕಾಯಿ ಅನ್ಕೊಂಡಿದ್ದೆ. ಈ ಮಾವಿನಕಾಯಿನ ತಿನ್ಬೇಕು ಅಂದ್ರೆ ಕಲ್ಲಿನಿಂದ ಹೊಡಿಬೇಕು, ಆನಂತರ ಕೆಳಗೆ ಬೀಳಿಸ್ಬೇಕು, ಆಮೇಲೆ ಇದರ ಅಂದ ಚಂದನ ಅನುಭವಿಸ್ಬೇಕು ಅಂತ ನನ್ಗೀಗ ಅರ್ಥ ಆಗ್ತಾ ಇದೆ ಕಣೆ. ನೋಡ್ತಿಲ್ಲ, ಈ ನಿನ್ನ ಅಂದ ಚಂದದ ಸೌಂದರ್ಯನ ನಾನ್ ಹಿಂದೆ ಅನುಭವಿಸ್ಬೇಕು ಕಣೆ. ಬಾ ಕಮಾನ್ಸಿರಾ. ನನ್ನ ಮೇಲೆ ನೀನೇನು ಕೆಟ್ಟ ಕಣ್ಣು ಹಾಕಿದ್ರೆ ನಿನ್ನ ಜೀವನೇ ಉಳಿಗಾಲ ಇಲ್ಲ ಅನ್ಸುತ್ತೆ ಕಣ. ಈ ಶೀಲನ್ನೇನು ಶೀಲಗೆಟ್ಟವಳು ಅಂತ ತಿಳ್ಕೊಂಡಿದ್ಯಾ? ಈ ಶೀಲನ ಮೈ ಮೇಲೆ ಒಂದೇ ಒಂದು ಕೂದಲು ಕೊಂಕುದ್ರು ಸಹಿತ ನೀನು ಈ ಭೂಮಿ ಮೇಲೆ ಬದುಕುಳಿಯೋದಿಲ್ಲ, ನೆನ್ಪಿಟ್ಕೋ. ನಿನ್ನಂತ ಪೊಗರಿನ ಹೆಣ್ಣಿಗೆ ಎಲ್ಲಿ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ಈ ಉದ್ಭವ ಚಂದ ಗೊತ್ತ ಕಣೆ. ನನ್ನ ಈ ಪ್ರೀತಿನ ನೀ ನಿರಾಕರಿಸಿ ಹೋಗ್ತಿದ್ದ ಅಂದ್ಮೇಲೆ ನಿನ್ನ ಸಂಸಾರದ ಕಡೆಗೆ ಈ ವಿಧರಂಜ ಪ್ರವೇಶ ಮಾಡಿದೆ ಅಂತ ಅರ್ಥ. ನನ್ನನ್ನು ಬಿಟ್ಟು ನೀನ್ ಅದೇ ಸುಖವಾಗಿರ್ತೀಯ, ನಾನು ನೋಡಿ ಬಿಡ್ತೀನಿ. ನೀನ ಇಲ್ಲ ನಾನು ಯಾಕೋ ಯಾಕೆ ರೀತಿ ಹೋಗ್ತಾ? ಯಾಕೆ ಯಾರಾದ್ರೂ ಏನಾದ್ರು ಅಂದ ಅಥವಾ ತೊಂದರೆ ಕೊಟ್ಟ? ಹಾಗೇನಾರ ಇದ್ರೆ
ನನ್ನ ಜೀವಮಾನದಲ್ಲೇ ನಾನು ಯಾರಿಗೂ ಸೋತಿಲ್ಲ, ಸೋಲೋದು ಇಲ್ಲ. ನನಗೆ ಬೇಕು ಅನ್ನೋದನ್ನ ಇಟ್ಕೊಂತೀನಿ, ಅನುಭವಿಸಿದ್ರೆ ಎಂಜಾಯ್ ಮಾಡಿದ್ರೆ. ನಡಿ, ನಾನು ಮನಸಾರೆ ಪ್ರೀತಿಸಿ ನಿನ್ನನ್ನೇ ಮದುವೆ ಹಾಕ್ತೀನಿ ಅಂದ್ರೆ ಕೇವಲ ಒಂದು ನಾಯಿಗಿಂತ ತೀರಾಗಿ ಬರ್ತಿರೋ ಅವನು ಆ ತೀರ. ಅವಳು ಬರೀ ಮಾತಲ್ಲಿ ನನ್ನನ್ನು ಕೊಂದ್ಬಿಟ್ಟೋದು ಡ್ಯಾಡ್. ಹಾದು 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 ಅವಳ ರೂಪ ಲಾವಣ್ಯಕ್ಕೆ ನಾನು ಮನ್ಸೋತಿದ್ದೀನಿ ಡ್ಯಾಡಿ. ಡ್ಯಾಡಿ, ಅವಳು ನಮ್ಮ ಮನೆ ಸೊಸೆಯಾಗಿ ನಮ್ಮ ಹೃದಯ ಸೌಂದರ್ಯ ದೇವತೆಗೆ ನಿಲ್ಲಿಸ್ಬೇಕು ಡ್ಯಾಡಿ. ಇಲ್ಲ ಅಂದ್ರೆ ಈ ನಿಮ್ ಮಗ ಖಂಡಿತ ಬದುಕಿಲ್ಲ ಡ್ಯಾಡಿ. ಮಾತಾಡೋಕೆ ಕೇವಲ ಒಂದು ಹೆಣ್ಣಿಗೋಸ್ಕರ ಪ್ರಾಣ ಕಳ್ಕೊತೀನಿ ಅಂತ ಹೇಳ್ತಿಲ್ಲ. ಇದ್ರ ಈ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ? ನಮ್ಮ ವಂಶ ಬೇಕಲ್ಲ ಕಿತ್ತು ತಿಂದ ಅಭ್ಯಾಸ, ಬೇಡಿ ಅಭ್ಯಾಸವೇ ಇಲ್ಲ. ಅಂತದ್ರಲ್ಲಿ ನೀನು ಆ ದುರಂಕಾರಿಯನ್ನು ಬಿಟ್ಟು ಬಂದಿದೆಯಲ್ಲ, ಹೇಳು ಯಾರು ಯಾರು? ಇವಾಗ ಈಗ ನಿನ್ ಕಣ್ಣೆರು ತಂದಿರ್ತೀನಿ, ಹೇಳು. ಡ್ಯಾಡಿ, ಅವಳು 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 ಯಾರು? ಅದೇ ಆ ಗುಣಶೇಖರ್ ಮಗಳು ಸೀಲಾ. ಅವನು ನನ್ನ ಆ ಜನ್ಮ ವೈದ್ಯ ಅಂತವನ ಮಗಳನ್ನು ನೀನು ಮನಸ್ಸಾರೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನ. ಅವಳು ನನ್ನ ಮನೆ ಸೊಸೆ ಆಗೋದಲ್ವಾ? ನನ್ನ ಮನೆ ಕಾಳು ಕಾಯಿ ನಾಯಿನೂ ಕೂಡ ಮಾಡ್ಕೋ ಸಾಧ್ಯ ಇಲ್ಲ. ಮರ್ತ್ಬಿಡ ಮರ್ತ್ಬಿಡು ಮರೆತ್ಬಿಡು. ಅದೇ ಸಾಧ್ಯ ಡ್ಯಾಡ್. ಕನಸು ಮನಸ್ಸಿನೋದು ಅವಳೇ ತುಂಬಿರುವಾಗ ಮಾರಿಯೋ ಮಾತಾಡಿ ಮರಿಬೇಕು, ಮರಿಲೇಬೇಕು. ಅವನ ಮಗನ ನನ್ನ ಮನೆ ಹೊಸ ತೊಳೆದಿರ್ಲಿ, ನಾನು ಕಣ್ ಮುಂದೆ ಕಂಡ್ರೆ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ಡ್ಯಾಡಿ, ಯಾಕೆ ಬೇಡಿ ಇಷ್ಟೊಂದು ಕೋಪ ಮಾಡ್ಕೋತೀರಾ? ನೀವು ಇಷ್ಟೊಂದು ಕೋಪ ಮಾಡ್ಕೊಳ್ಳುವಂಥದ್ದು ಅವರಿಂದ ನಮ್ಗೆ ಏನಾಗಿದೆ ಡ್ಯಾಡಿ? ಏನಾಗಿದೆ ಅಂತ ಕೇಳ್ತೀಯ? ಆಗ ನಮ್ಮ ಮನೆ ತಂಗೆ ಮಸಿ ಬೆಳೆದು ಈ ಉಗ್ರಪ್ಪನ ಈ ಊರಿನಲ್ಲಿ ತಲೆ ತಗ್ಗಿಸಂಗ್ ಮಾಡ್ದ. ಅವನಿಂದಾಗಿ ನಿನ್ ತಾಯಿ ಕಣ್ಣು ಮುಚ್ಕೊಂಡು ಕಣೋ. ಡ್ಯಾಡಿ, ಏನ್ 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 ಹೇಳ್ತಾ ಇದ್ದೀರ ನೀವು? ಡ್ಯಾಡಿ, ಸುಮ್ಮನೆ ಸುತ್ತಿ ಬಲ್ಸಿ ಮಾತಾಡಿ ನನಗೂ ಟೆನ್ಷನ್ ಕೊಡ್ಬೇಡಿ. ಅದೇನು ವಿಚಾರ ಅಂತ ಪ್ಲೀಸ್ ಪ್ಲೀಸ್ ನೇರವಾಗಿ ನೀನು ಮದುವೆ ಆಗಂದ್ರೆ ಶೀಲ ಯಾರು ಗೊತ್ತೇನಾ? ಯಾರು ರೆಡಿ? ನನ್ನ ತಂಗಿ ಅಂದ್ರೆ ನೀನ್ ಸೋದರ ಮಗಳು ಕಣ. ನನ್ನ ತಂಗಿ ಮೀನಾಕ್ಷಿ ಮದುವೆನ 10 ಅಡಿಗೆ ಚಪ್ಪಾಕ್ಸಿ ಒಬ್ಬ ಕುಬರಿನ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ಆಸೆಯಿಂದ ಎಂಗೇಜ್ಮೆಂಟ್ ಮುಗಿಸಿ ಮದುವೆ ತಯಾರಿರುತ್ತೆ. ಆದ್ರೆ ಆಳಾಗೆ ಗುಣಶೇಖರ ಮದುವೆ ಹಿಂದಿನ ರಾತ್ರಿ ಬಂದು ಮೀನಾಕ್ಷಿನ ಕಿಡ್ನಾಪ್ ಮಾಡಿ ತಾಲಿ ಕಟ್ಕೊಬಂದು ನನ್ನ ಕಣ್ಣೆದುರು ಬಂದು ನಿಂತ. ಆಗ ಬಂದಿದ್ದ ಜನರ ನೆಂಟರ ಮುಂದೆ ಹುಲಿ ಅಂತಿದ್ದ ಈ ಉಗ್ರಪ್ಪ ಇಲಿ ಮರಿ ಅಂತ ತಲೆ ತೆಗ್ಗಿಸಿ ನಿಲ್ಬೇಕಾಯ್ತು. ಅಂದಾಗಿನಿಂದ ಮುಖದರ್ಶನ ಕೂಡ ಮಾಡಿಲ್ಲ ಈ ಉಗ್ರಪ್ಪ. ಇವಾಗ ಹೇಳು ಆ ನನ್ನ ಮಗಳು ನಿನಗೆ ಬೇಕಂತ ಡ್ಯಾಡಿ. ಆದದ್ದು ಎಲ್ಲ ಮರೆತ್ಬಿಡು, ಅದೊಂದು ಕೆಟ್ಟ ಗಳಿಗೆ ಅಂತ ಇಟ್ಕೊಳ್ಳೋಣ ಡ್ಯಾಡಿ. ಡ್ಯಾಡಿ, ಅವಳನ್ನ ನನ್ನ ಮನಸ್ಸಾರು ಇಷ್ಟಪಟ್ಟಿದ್ದೀನಿ ಡ್ಯಾಡಿ. ನಿಮ್ಮ ಈ ಹಳೆ ದೇಶವನ್ನೆಲ್ಲ ಮರೆತು ದಯವಿಟ್ಟು ನನ್ನ ಅತ್ತೆ ಮಗಳ ಜೊತೆನಲ್ಲೇ ನಾನು ಮದುವೆ ಮಾಡಿಸಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಪ್ಲೀಸ್.
ಈಗ ಒಂದೇ ಒಂದು ಆಸೆನ ಪ್ಲೀಸ್ ನೀವು ಈಡೇರಿಸಿಡಿ ಪ್ಲೀಸ್ ಡ್ಯಾಡಿ ಪ್ಲೀಸ್. ಏನೋ ಏನಾಗಿದೆ ನಿನ್ಗೆ? ನನ್ನ ಎಷ್ಟೇ ಬೇಡ ಬೇಡ ಇದ್ರು ಅವಳೇ ಬೇಕು ಅಂತಿಲ್ಲ. ಬೇಡ ಕಣ ಬೇಡ. ನನ್ನ ಮಗನ ಮನೆ ಮುಂದೆ ನನ್ನ ಮಗನಿಗೆ ಹೆಣ್ಣು ಕೊಡುವಂತ ಕೈ ಜೋಡಿಸಿ ನಿಲ್ಲೇ ಕಣ ನೀನು. ಡ್ಯಾಡಿ ಅವನ್ ಯಾರು ಡ್ಯಾಡಿ? ನಮ್ ಸೋದರತ್ತೆ ಗಂಡ. ಆ ಪೋಷಕರನ್ನ ಕೇಳೋದ್ರೆ ಬೇಡ, ನಮ್ಮ ಅತ್ತನ ಕೇಳೋಣ ಡ್ಯಾಡಿ. ಡ್ಯಾಡಿ ಪ್ಲೀಸ್ ಇದೇ ರೀತಿ ಈ ನಿಮ್ಮ ಹಳೆಯ ದ್ವೇಷನ ಮುಂದುವರಿಸೋದೆ ಆದ್ರೆ ನೀವು ಖಂಡಿತ ಈ ನಿಮ್ಮ ಮಗನನ್ನ ದೂರ ಮಾಡ್ಕೋತೀರ ಡ್ಯಾಡಿ. ಕಳ್ಕೋಬೇಕಾಗುತ್ತೆ ಡ್ಯಾಡಿ. ಈ ನಿಮ್ಮ ಮಗ ಖಂಡಿತ ನಿಮ್ಗೆ ಸಿಗಲ್ಲ ಡ್ಯಾಡಿ, ಖಂಡಿತ ನಿಮ್ಗೆ ಸಿಗಲ್ಲ. ಯಾಕೆ 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 ಈ ರೀತಿ ಆಗ್ತಾ ಇದೆ? ಎಲ್ಲಾರ್ಗು ಒಂದ್ ದಾರಿ ಇದ್ರೆ ನನ್ನ ಮಗನಿಗೆ ಒಂದ್ ದಾರಿನಾ? ಆ ಹುಡುಗಿಗೋಸ್ಕರ ಪ್ರಾಣ ಕಳ್ಕೊತೀನಿ ಅಂತಾನಲ್ಲ, ಇಲ್ಲ ನನ್ನ ಮೀಸೆ ಮಂಡಾಡ್ರು ಪರವಾಗಿಲ್ಲ, ನನ್ನ ತಂಗಿ ಮುಂದೆ ತನ ತಗ್ಗಿಸಿದ್ರು ಪರವಾಗಿಲ್ಲ. ನನಗೀಗ ನನ್ನ ಮಗ ಮುಖ್ಯ. ನನ್ನ ಮಗ ಬೇಕು, ನನ್ನ ಮಗ ಬೇಕೇ ಬೇಕು.